ರೋಗಗಳು ದೈಹಿಕ ಶಿಕ್ಷಣದಲ್ಲಿ ನಿಮಗೆ 10ನೇ ತರಗತಿಯಲ್ಲಿ ಆಲ್ರೆಡಿ ಪ್ರಥಮ ಚಿಕಿತ್ಸೆ ಅಂದ್ರೆ ಏನು, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯಲ್ಲಿರ್ತಕ್ಕಂತಹ ಉಪಕರಣಗಳು ಯಾವ್ಯಾವ ಅಂತ ಅಂದ್ಬಿಟ್ಟು ಕಳೆದ ತರಗತಿಯಲ್ಲಿ ನಾನು ಹೇಳಿದ್ವಿ. ಅದರಪ್ಪ ಕೆಲವರು ಸೊ ಆ ಒಂದು ತರಗತಿಯಲ್ಲಿ ಇದ್ರಿ. ಮುಂದುವರೆದ ಭಾಗ ಸಾಂಕ್ರಾಮಿಕ ರೋಗಗಳು ಅಂತ ಅಂದ್ಬಿಟ್ಟು ಇದೆ. ಏನು ಸಾಂಕ್ರಾಮಿಕ ರೋಗ ಅಂದ್ರೆ ಫಾರ್ ಎಕ್ಸಾಂಪಲ್ ಮೊದಲು ನೀವು ತಿಳ್ಕೊಬೇಕಾಗಿರೋದು, ಯಾರು ಹೇಳ್ತೀರಾ? ಸಾಂಕ್ರಾಮಿಕ ರೋಗ ಅಂತಂದ್ರೆ ಬೇರೆ ಏನಿಲ್ಲ, ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂತ ಒಂದು ಕಾಯಿಲೆ, ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥದ್ದು. ಅದು ಯಾವುದಾಗಿರ್ಬೋದು, ಮಾನವನಿಂದ ಮಾನವನಿಗೆ ಅಥವಾ ಪ್ರಾಣಿಗಳಿಂದ ಮಾನವನಿಗೆ ಹರಡ್ತಕ್ಕಂತಹ ಒಂದು ಕಾಯಿಲೆಯನ್ನ ನಾವು ಸಾಂಕ್ರಾಮಿಕ ರೋಗ ಅಂತ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಬರ್ಕೊಳ್ಳಿ. ಸಾಂಕ್ರಾಮಿಕ ರೋಗ ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಹರಡುವ ರೋಗ, ಒಬ್ಬರಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಹರಡ್ತಕ್ಕಂತ ಒಂದು ಕಾಯಿಲೆ. ಇದು ರೋಗಾಣುಗಳಿಂದ ಉಂಟಾಗ್ತಕ್ಕಂತ ಒಂದು ರೋಗ. ಸೋಂಕು ಅಂದ್ರೆ ಏನು ವೈರಸ್ ಅಂತ ಹೇಳ್ತಿರಲ್ಲ, ವೈರಸ್ ಇಂದ ಉಂಟಾಗ್ತಕ್ಕಂತ ಒಂದು ಕಾಯಿಲೆ ಇದು. ಮಾನವನಿಂದ ಮಾನವನಿಗೆ ಅಥವಾ ಪ್ರಾಣಿಯಿಂದ ಮಾನವನಿಗೆ ಹರಡ್ತಕ್ಕಂತಹ ಒಂದು ರೋಗ. ಮಾನವನಿಂದ ಮಾನವನಿಗೆ ಅಥವಾ ಪ್ರಾಣಿಗಳಿಂದ ಮಾನವನಿಗೆ ಅಥವಾ ಮನುಷ್ಯರಿಗೆ ಹರಡ್ತಕ್ಕಂತ ಒಂದು ಸೋಂಕು. ಈ ಸೋಂಕು ತಗುಲಿದ ವ್ಯಕ್ತಿ ಅಥವಾ ವಸ್ತು ಆ ಸಂಪರ್ಕಕ್ಕೆ ಯಾರು ಪಡಿತಾರೋ ಅವನಿಗೆ ಈ ಸಾಂಕ್ರಾಮಿಕ ರೋಗ ಅಂತಕ್ಕಂಥದ್ದು ಹರಡುತ್ತೆ. ಅಂತಹ ಸಾಂಕ್ರಾಮಿಕ ರೋಗಗಳು ಸುಮಾರು ಇದಾವೆ. ಯಾವ್ಯಾವ ಅಂತ ಹೇಳ್ತೀರಾ? ಸಾಂಕ್ರಾಮಿಕ ರೋಗಗಳು ಎಕ್ಸಾಂಪಲ್ ಉದಾಹರಣೆ, ಮಲೇರಿಯಾ, ಮೊನ್ನೆ ಬಂದಂತಹ 2019-20 ಇಡೀ ಭಾರತ ತಂಡವನ್ನೇ, ಇಡೀ ಪ್ರಪಂಚವನ್ನೇ ಅಲುಗಾಡಿಸಿದಂತಹ ಒಂದು ರೋಗ, ಹೌದಲ್ಲ? ಯಾವುದು? ಕೊರೋನಾ ಅಥವಾ ಕೋವಿಡ್-19. ಅನಂತರ ಚಿಕನ್ ಗುನ್ಯಾ, ಹೌದು, ಅದು ಬರುತ್ತೆ. ಕಾಲರಾ, ಕ್ಷಯ, ಡೆಂಗ್ಯೂ, ಸಿಡುಬು, HIV, ಇದೊಂದು. ಮತ್ತೆ ವಿಷಮ ಶೀತ ಜ್ವರ, ಅನಂತರ ಮಂಗನ ಬಾವು, ಗೊತ್ತಾ? ಕೇಳಿದ್ರ? ಈಗ ಈ ಟೈಮಲ್ಲಿ ಚಳಿಗಾಲದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾವೆ. ಇವೆಲ್ಲವೂ ಏನವು? ಹಾಗಾದ್ರೆ ಸಾಂಕ್ರಾಮಿಕ ರೋಗಕ್ಕೆ ಉದಾಹರಣೆ ಯಾವ್ಯಾವ ಅಂತ ಕೇಳಿದಾಗ ಮಲೇರಿಯಾ, ಕೊರೋನಾ, ಚಿಕನ್ ಗುನ್ಯಾ, ಕಾಲರಾ, ಕ್ಷಯ, ಡೆಂಗ್ಯೂ, ಸಿಡುಬು, HIV, ವಿಷಮ ಶೀತ ಜ್ವರ, ಮಂಗನ ಬಾವು. ಸೊ ಇದು ಮೊದಲನೇದಾಗಿ ನಾವು ಮಲೇರಿಯಾ ನೋಡೋಣ. ಸೊ ಇಷ್ಟು ಮಲೇರಿಯಾ. ಈ ಮಲೇರಿಯಾ ನಮ್ಮ ದೇಶದಲ್ಲಿ ಬಹಳ ವರ್ಷಗಳಿಂದ ಕಾಡ್ತಿರ್ತಕ್ಕಂಥ ಒಂದು ಸಾಂಕ್ರಾಮಿಕ ರೋಗ. ಪ್ರಪಂಚದಲ್ಲದೆ ನಮ್ಮ ದೇಶದಲ್ಲಿ ಅತ್ಯಂತ ಬಹಳ ವರ್ಷಗಳಿಂದ, ಹಿಂದಿನಿಂದ ಸುಮಾರು ವರ್ಷಗಳಿಂದ ಇದು ಸಾಂಕ್ರಾಮಿಕ ರೋಗವಾಗಿ ಕಂಡು ಬರ್ತಾ ಇದೆ. ಇದು ಯಾವಾಗ ಕಂಡು ಬರ್ತದಪ್ಪ ಅಂತಂದ್ರೆ ಮೇ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಮಲೇರಿಯಾ ಅಂತಕ್ಕಂಥದ್ದು ರೋಗ ಮೇ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳೊಳಗೆ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ. ಯಾಕೆ ಮಲೇರಿಯಾ ಮೇ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲೇ ಕಂಡು ಬರುತ್ತಪ್ಪ ಅಂತಂದ್ರೆ ಬೇಸಿಗೆಯಲ್ಲಿ ಅತಿಯಾದಂತಹ ಒಂದು ಸೊಳ್ಳೆಗಳ ಪ್ರಮಾಣ ಜಾಸ್ತಿ ಇರ್ತದೆ. ಈಗಲೂ ಇದೆ. ಮಳೆ ಬಂದಂತ ಸಂದರ್ಭದಲ್ಲಿ ಎಲ್ಲಂದ್ರಲ್ಲೇ ಗುಂಡಿ ಮತ್ತೆ ಸಂಪು ಅಥವಾ ಸಿಂಟೆಕ್ ತೊಳೆದಿರ್ತ ಮತ್ತೆ ಟೈರು ತೆಂಗಿನ ಚಿಪ್ಪು ಮೇಲೆಲ್ಲ ನೀರೆಲ್ಲ ನಿಂತ್ಬಿಟ್ಟು ಬಿಳಿ ಬಾಲ ತರ ಲಾರ್ವಗಳು ಅದ್ರಲ್ಲಿ ಇರ್ತಾವೆ.
ಅವು ಮೊಟ್ಟೆ ಇಟ್ಬಿಟ್ಟು ಏನಾಗ್ತವೆ, ಮರಿ ಮಾಡಿ ಅವು ಏನಾಗ್ತವೆ, ಸೊಳ್ಳೆಗಳು ಹೆಚ್ಚಾಗ್ತವೆ. ಆ ಸೊಳ್ಳೆಯಿಂದ ಬರ್ತಕ್ಕಂತ ಒಂದು ಕಾಯಿಲೆ ಇದು ಮಲೇರಿಯಾ. ಕಾರಣ ಗೊತ್ತಾಗಲಿ ನಿಮಗೆ, ಮಲೇರಿಯಾ ಬರ್ಲಿಕ್ಕೆ ಕಾರಣ ನಿಂತ ನೀರು, ಕೊಚ್ಚೆಗುಂಡಿ ಅಥವಾ ಬಚ್ಚಲಗುಂಡಿ, ಚರಂಡಿ, ಗದ್ದೆ ಮುಂತಾದಂತ ಸ್ಥಳಗಳಲ್ಲಿ, ನೀರಿನ ಸ್ಥಳಗಳಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ಮರಿ ಮಾಡುತ್ತವೆ. ಆ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಆ ಸೊಳ್ಳೆಗಳು ಕಚ್ಚಿ ಮಲೇರಿಯಾ ರೋಗ ಅಂತಕ್ಕಂಥದ್ದು ಹರಡುತ್ತೆ. ಅರ್ಥ ಆಯ್ತಲ್ಲ? ನಿಂತ ನೀರು, ಬಚ್ಚಲಗುಂಡಿ, ಮೋರಿ ಅಥವಾ ಏನು ಕೊಚ್ಚೆಗುಂಡಿ ಇವೆಲ್ಲವೂ ಸಮೇತ ಆ ಸ್ಥಳದಲ್ಲಿ ಮೊಟ್ಟೆ ಇಟ್ಬಿಟ್ಟು ಈ ಸೊಳ್ಳೆಗಳು ಮರಿ ಮಾಡಿಬಿಟ್ಟು ಮನುಷ್ಯನಿಗೆ ಕಚ್ಚಿದಾಗ ಸೊಳ್ಳೆ ಮಲೇರಿಯಾ ಅಂತಕ್ಕಂಥದ್ದು ಹರಡುತ್ತೆ. ಹಾಗಾದ್ರೆ ಮಲೇರಿಯಾ ರೋಗ ಬಂದ ತಕ್ಷಣ ಆ ಲಕ್ಷಣಗಳು ಹೇಗಿರ್ತವೆ ಆ ವ್ಯಕ್ತಿಗೆ? ಲಕ್ಷಣಗಳು, ಸಿಂಟಮ್ಸ್, ಮಲೇರಿಯಾ ರೋಗ ಬಂದಿದೆ ಅಂತ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಪ್ರತಿದಿನ ಜ್ವರ ಬಿಟ್ಟು ಬಿಟ್ಟು ಬರ್ತಾವೆ. ಬೆಳಿಗ್ಗೆ ಬರ್ತಿದೆ ಅಂತಂದ್ರೆ ಸೊ ಒಂದು ಮಾತ್ರೆ ತಗೊಳ್ಳೋ ಇಂಜೆಕ್ಷನ್ ತಗೊಂಡು ಮಧ್ಯಾಹ್ನ ಫ್ರೀ ಆಗಿದ್ರೆ ಮತ್ತೆ ಸಂಜೆ ಮಾತ್ರೆ ಪುನಃ ಜ್ವರ ಬರ್ತವೆ. ಅಂದ್ರೆ ದಿನ ಬಿಟ್ಟು ದಿನ ಚಳಿ, ಜ್ವರ, ನಡುಕ, ಚಳಿ, ಜ್ವರ, ನಡುಕ ಅಂದ್ರೆ ನಡುಕ್ತಾ ಇರ್ತಾನೆ, ಚಳಿ ಇರ್ತದೆ, ಜೊತೆಗೆ ಜಾಸ್ತಿ ಬೆಡ್ಶೀಟ್ ಹಾಕೊಂಡು ಮಲಗಿದೆ ಅಂತಂದ್ರೆ ಏನಾಗುತ್ತೆ, ಎಕ್ಸೆಸ್ ಹೀಟ್ ಆಗಿ ಬೆವರ್ತಾರೆ. ಸೊ ಇವೆಲ್ಲ ಲಕ್ಷಣಗಳು ಕಾಣ್ತವೆ. ದಿನ ಬಿಟ್ಟು ದಿನ ಜ್ವರ ಇರ್ತದೆ. ಅದಕ್ಕೆ ಆ ಸಿಂಪ್ಟಮ್ಸ್ ಅನ್ನು ನೋಡ್ಬಿಟ್ಟು ಇದು ಮಲೇರಿಯಾ ಅಂತ ಆಸ್ಪತ್ರೆಗೆ ಹೋದಾಗ ಬ್ಲಡ್ ಚೆಕ್ ಮಾಡ್ತಾರೆ ನೋಡಿ, ಒಂದು ಚಿಕ್ಕದಾಗಿ ಒಂದು ಬ್ಲಡ್ ಅಂತ ತಗೊಂಡ್ಬಿಟ್ಟು ಎಲ್ಲ ಇದರಲ್ಲಿ ಯಾವ್ದ್ರಲ್ಲಿ ಸ್ಲೈಡ್ಸ್ ಅಲ್ಲಿ 4-3 ಚುಕ್ಕಿ ಇಟ್ಬಿಟ್ಟು ಚೆಕ್ ಮಾಡ್ತಾರಲ್ಲ, ಮಲೇರಿಯಾ ರೋಗನ ಅಥವಾ ಡೆಂಗ್ಯೂನೋ ಅಥವಾ ಚಿಕನ್ ಗುನಿಯನೋ ಅಥವಾ ಕಾಲರ್ನ ಯಾವುದು ಅಂತ ಅಂದ್ಬಿಟ್ಟು ಆ ಒಂದು ಪರೀಕ್ಷೆಯಿಂದ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ಈ ಹೇಗೆ ಹರಡುತ್ತೆ ಅಂದ್ರೆ, ಈ ರೋಗ ಮಲೇರಿಯಾ ಅಂತಕ್ಕಂಥ ರೋಗ ಅನಾಫಿಲಿಸ್ ಅಂತಕ್ಕಂಥದ್ದು. ಈ ಸೊಳ್ಳೆ, ಆ ಸೊಳ್ಳೆ ಹೆಸರು ಅನಾಫಿಲಿಸ್ ಅಂತಕ್ಕಂಥ ಹೆಣ್ಣು ಸೊಳ್ಳೆಯಿಂದ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ ಮೂಲಕ ಹರಡುತ್ತದೆ. ಹೇಗಪ್ಪ ಅಂತಂದ್ರೆ, ಈ ಸೊಳ್ಳೆ ರೋಗಿಯನ್ನ ಕಚ್ಚಿ ರಕ್ತವನ್ನ ಹೀರುತ್ತೆ. ರೋಗಿ ಬಂದಿರ್ತದಲ್ಲ, ಈ ಮಲೇರಿಯಾ ರೋಗ ಅಂತಕ್ಕಂಥದ್ದು ಬಂದಿರ್ತಕ್ಕಂಥ ಆ ವ್ಯಕ್ತಿ ಮೇಲೆ ಹೋಗ್ಬಿಟ್ಟು ಅವನಿಗೆ ಕಚ್ಚುತ್ತೆ, ಆ ರಕ್ತವನ್ನ ಹೀರುತ್ತೆ. ಯಾವುದು? ಹೆಣ್ಣು ಸೊಳ್ಳೆ. ಆ ಒಂದು ಸೊಳ್ಳೆ ಇರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಹೋಗಿ ಮತ್ತೆ ಅವನಿಗೆ ಕಚ್ಚಿದಾಗ ಇವನ ರಕ್ತ ಅವನ ದೇಹಕ್ಕೆ ಸೇರ್ಕೊಂಡಾಗ ಒಬ್ಬರಿಂದ ಒಬ್ಬರಿಗಾಗುತ್ತೆ. ಹೀಗೆ ಒಂದು ಸೊಳ್ಳೆ ಮಲೇರಿಯಾವನ್ನ ಹರಡುತ್ತೆ. ರೋಗಿಯನ್ನ ಅಂದ್ರೆ ಈ ಸೊಳ್ಳೆ ರೋಗಿಯನ್ನ ಕಚ್ಚಿ ಆ ರಕ್ತವನ್ನು ಹೀರಿಕೊಂಡು ರಕ್ತದಲ್ಲಿರ್ತಕ್ಕಂಥ ಪ್ಲಾಸ್ಮೋಡಿಯಂ ರೋಗಾಣು ಅಂತ ಅಂದ್ಬಿಟ್ಟು, ಪ್ಲಾಸ್ಮೋಡಿಯಂ ರೋಗಾಣು, ಈ ಪ್ಲಾಸ್ಮೋಡಿಯಂ ರೋಗ ಅಂತಕ್ಕಂಥದ್ದು ಆ ವ್ಯಕ್ತಿ ಯಾರು ಮಲೇರಿಯಾ ರೋಗದಲ್ಲಿರ್ತಕ್ಕಂಥ ಆ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಆ ಪ್ಲಾಸ್ಮೋಡಿಯಂ ರೋಗ ಅನ್ನತಕ್ಕಂಥ ಒಂದು ಅಂಶವನ್ನ ಚೆನ್ನಾಗಿರ್ತಕ್ಕಂಥ ಆರೋಗ್ಯವಾಗಿರ್ತಕ್ಕಂಥ ಆ ವ್ಯಕ್ತಿಗಳ ಮೇಲೆ ಕಚ್ಚಿದಾಗ ಈ ರೋಗ ಅಂತಕ್ಕಂಥದ್ದು ಹರಡುತ್ತೆ. ಅವನಿಂದ ಮತ್ತೆ ಇನ್ನೊಬ್ಬನಿಗೆ, ಹೀಗೆ ಒಬ್ಬರಿಂದ ಒಬ್ಬರಿಗೆ ಇದು ದ್ವಿಗುಣ ಆಗುತ್ತಾ ಆರೋಗ್ಯವಂತರಿರ್ತಕ್ಕಂಥ ರಕ್ತದ ಪ್ಲಾಸ್ಮೋಡಿಯಂ ಅಂತಕ್ಕಂಥದ್ದು ಅವನಿಗೆ ಸೇರ್ಕೊಂಡಾಗ ಆ ರೋಗ ಅಂತಕ್ಕಂಥದ್ದು ಹರಡುತ್ತೆ. ಮತ್ತೆ ಈಗ ಈ ಮಲೇರಿಯಾ ಹೀಗೆ ಹರಡಿದಾಗ ಹೇಗೆ ನಿಯಂತ್ರಣ ಮಾಡಬೇಕು, ಕಂಟ್ರೋಲ್ ಹೇಗೆ ಮಾಡಬೇಕು ಅಂತ ಅಂದ್ರೆ, ಮೊದಲು ಮುಂಜಾಗ್ರತಾ ಕ್ರಮಗಳು. ಮಲೇರಿಯಾ ಬಂದ ತಕ್ಷಣ ಏನ್ ಮಾಡಬೇಕು? ಮುಂಜಾಗ್ರತಾ ಕ್ರಮಗಳು, ನಿಯಂತ್ರಣ. ಏನ್ ಮಾಡ್ತಾರಪ್ಪ ಅಂತಂದ್ರೆ, ಮೊದಲು ಸೊಳ್ಳೆಗಳು ನಿಂತ ನೀರು, ಕೊಚ್ಚೆಗುಂಡಿ, ಚರಂಡಿ, ಬಚ್ಚಲಗುಂಡಿ, ಗದ್ದೆ ಮುಂತಾದ ನೀರಿರ್ತಕ್ಕಂಥ ಸ್ಥಳಗಳಲ್ಲಿ ಸೊಳ್ಳೆಗಳು ಬೆಳೆಯದಂತೆ ಆ ಪ್ರದೇಶಗಳನ್ನ ನಿರ್ಮೂಲನೆ ಮಾಡಿ ಕ್ರಿಮಿನಾಶಗಳನ್ನ ಸಿಂಪಡಿಸಿ ಗುಣ ಮಾಡಬೇಕು. ಯಾವ್ಯಾವಪ್ಪ ಅಂತಂದ್ರೆ, ಈ ಸೊಳ್ಳೆ ನಿಂತಕ್ಕಂಥ ಏನ್ ಸ್ಥಳಗಳು ಹೇಳಿದ್ನಲ್ಲ ನಾನು, ಯಾವ್ಯಾವು? ನಿಂತ ನೀರಾಗ್ಲಿ, ಕೊಚ್ಚೆಗುಂಡಿ ಆಗ್ಲಿ ಅಥವಾ ಬಚ್ಚಲಗುಂಡಿ ಆಗ್ಲಿ, ಮೋರಿ ಆಗ್ಲಿ, ಅವೆಲ್ಲವೂ ನಿಲ್ಲದ ಹಾಗೆ ನಾವು ನೋಡ್ಕೋಬೇಕು. ಅದಕ್ಕೆ ಕ್ರಿಮಿನಾಶಕವನ್ನ ಔಷಧಿನ ಸಿಂಪಡಿಸಬೇಕು. ಈ ವೈಟ್ ಪೌಡರ್ ಹಾಕ್ತಾರೆ ನೋಡಿ, ಆಸ್ಪತ್ರೆಯಲ್ಲಿ ಹೋದಂತ ಶೌಚಾಲಯ ಹಾಕ್ತಾರಲ್ಲ, ಬ್ಲೀಚಿಂಗ್ ಪೌಡರ್ ಜೊತೆ ಬ್ಲೀಚಿಂಗ್ ಪೌಡರ್ ಜೊತೆಗೆ ಒಂದು
ಸ್ಪೇರು ಸಮೇತ ಮಾಡಬೇಕು, ಔಷಧಿನೂ ಸಮೇತ ಹೊಡಿಬೇಕು. ಆವಾಗ ಏನಾಗುತ್ತೆ, ಸೊ ಆ ರೀತಿ ಆದಾಗ ಅವೆಲ್ಲ ಸತ್ತು ಹೋಗ್ತವೆ, ನಿಲ್ದಾಗ ಹರಿಯ ನೀರು ಆಗ್ತವೆ. ಇದು ನೋಡ್ಕೋಬೇಕು ನಾವು ಫಸ್ಟ್. ಕ್ರಿಮಿನಾಶಕಗಳ ಮನೆಯ ಸುತ್ತಮುತ್ತ ಸಿಂಪಡಿಸ್ತೀರಾ, ರಾತ್ರಿ ಮಲಗುವಾಗ ಸೊಳ್ಳೆ ಪರದೆಯನ್ನ ಕಟ್ಟಿಕೊಂಡು ಮಲಗಬೇಕು. ರಾತ್ರಿ ಮಲಗುವಾಗ ಕೊನೆ ಪಕ್ಷ ಡೋರು ಕಿಟಕಿಗಳು ಎಲ್ಲವೂ ಸಮೇತ ಏನಂತ ಹಾಕ್ಬೇಕು, ಸೊಳ್ಳೆ ಪರದೆಗಳನ್ನ ಅಂತ ಮೆಸ್ ಜಾಲವನ್ನ ಹಾಕ್ಬೇಕಾಗುತ್ತೆ ನಿಮ್ಮ ಮನೆಗಳಿಗೆ. ಹೀಗೆ ಕಿಟಕಿ ಬಾಗಿಲು ಸೊಳ್ಳೆ ದೂರದ ಹಾಗೆ ನೀವು ಹಾಕೊಂಡ್ರಂತಂದ್ರೆ ಈ ಒಂದು ರೋಗವನ್ನ ನೀವೇನ್ ಮಾಡ್ತೀರಾ, ತಡೆಗಟ್ಟಬಹುದು. ಇದು ಮಲೇರಿಯಾ ರೋಗ ಹೇಗೆ ಹರಡುತ್ತೆ, ಮುಂಜಾಗ್ರತೆ ಕ್ರಮಗಳು, ಬಂದಂತಹ ವ್ಯಕ್ತಿಯ ಲಕ್ಷಣಗಳು ಮತ್ತೆ ಪರಿಹಾರೋಪಾಯಗಳು. ಅರ್ಥ ಆಯ್ತಾ? ನೆಕ್ಸ್ಟ್ ರೋಗದ ಬಗ್ಗೆ ನಾವು ನೋಡೋದಾದ್ರೆ ಕಾಲರ. ಈ ಕಾಲರ ರೋಗವು ಸಮೇತ ವಿಬ್ರಿಯೋ ಕಾಲರೆ ಇರ್ತಕ್ಕಂಥ ಒಂದು ರೋಗಗಳಿಂದ ಕಾಣಿಸಿಕೊಳ್ಳುತ್ತೆ. ವಿಬ್ರಿಯೋ ಕಾಲರೆ ಈ ರೋಗ ಮಲೇರಿಯಾ ಅನಾಫಿಲಿಸ್ ಇರ್ತಕ್ಕಂಥ ಹೆಣ್ಣು ಸೊಳ್ಳೆ ಆದ್ರೆ ಕಾಲರ ವಿಬ್ರಿಯೋ ಕಾಲರ ಅಂತಕ್ಕಂಥ ಒಂದು ರೋಗಾಣುವಿನಿಂದ ಉಂಟಾಗುತ್ತದೆ. ಇದು ಹೇಗಪ್ಪ ಅಂತಂದ್ರೆ ಕಲುಷಿತವಾದಂತಹ ಆಹಾರ, ನೀರು, ಮಲಿನವಾದಂತಹ ನೀರು ಈ ರೋಗ ಬರಲಿಕ್ಕೆ ಕಾರಣ. ಕಲುಷಿತವಾದಂತಹ ಆಹಾರ ಕಾಲರ ರೋಗ ಬರಲಿಕ್ಕೆ ಕಾರಣ ಕಲುಷಿತವಾದಂತಹ ಆಹಾರ. ಜೊತೆಗೆ ಇದ್ರ ವಾಹಕ ಯಾವ್ದಪ್ಪ ಅಂತಂದ್ರೆ ಯಾವುದು, ಕಾಲರ ರೋಗವನ್ನು ಹರಡತಕ್ಕಂತಹ ಒಂದು ಕೀಟ ಅಂತಂದ್ರೆ ನೊಣ. ಸೊ ಇದು ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ಹೆಚ್ಚಾಗಿ ಕಂಡು ಬರ್ತದೆ. ಈಗ ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ, ಮೇ ಟು ಅಕ್ಟೋಬರ್ ಕಾಲರ ರೋಗವು ವಿಬ್ರಿಯೋ ಕಾಲರ ಎಂಬ ರೋಗಾಣುವಿನಿಂದ ಉಂಟಾಗುತ್ತದೆ. ಕಲುಷಿತವಾದಂತಹ ಆಹಾರ ಮತ್ತು ನೀರು ಈ ರೋಗವನ್ನು ಹರಡುತ್ತೆ. ಜೊತೆಗೆ ನೊಣ, ಈ ನೊಣ ಈ ಕಾಲರದ ಭಯಂಕರವಾದಂತಹ ಒಂದು ವಾಹನ. ನೋಡಿರ್ಬೋದು ನೀವು, ಎಲ್ಲಂದ್ರೆ ಅಲ್ಲೇ ನೀವು ತೆರೆದ ಆಹಾರವನ್ನ ತಿನ್ನಬಾರದು ದಿನಕ್ಕೆ. ಎಲ್ಲಂದ್ರಲ್ಲಿ ಅಂತಂದ್ರೆ ರೋಡ್ ಸೈಡ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಪಾನಿಪುರಿ ಮಾಡ್ತಿರ್ತಾರೆ, ಗೋಬಿ ಮಾಡ್ತಾ ಇರ್ತಾರೆ, ಹೌದಲ್ಲ? ನೋಡಕ್ಕೆ ಗ್ಲಾಸ್ ಅಂತ ಹಾಕೊಂಡಿರ್ತಾರೆ ಗಾಡಿಗೆ, ಬಟ್ ಆ ಗ್ಲಾಸ್ ಒಳಗಿಂದ ಸಮೇತ ಆ ನೊಣಗಳು ಎಲ್ಲಿಂದ ಕೂತ್ ಬಂದಿರ್ತಾವ ನಿಂತಿರ್ತಾವ ನಿಮ್ಗೆ ಗೊತ್ತಿರಲ್ಲ. ಆದ್ರೆ ಅವ್ನು ಹಾಕೊಡ್ತಿರ್ತಾನೆ. ಬಹಳ ಡೇಂಜರ್. ನಿಮ್ಮ ಆರೋಗ್ಯನ ನೀವೇ ದುಡ್ಡು ಕೊಟ್ಟು ಕೊಂಡ್ಕೊಂತೀರ ಕಾಯಿಲೆ, ಗೊತ್ತಿಲ್ಲ, ನಿಮಗೆ ಅರಿವಿಲ್ಲದೆ ಆಗ್ತಾ ಇದೆ ಕೆಲಸ ಇದು. ಹಾಗಾಗಿ ರೋಡ್ ಸೈಡ್ ಇರಲಿ ತೆರೆದ ಆಹಾರಗಳನ್ನ ಆದಷ್ಟು ಕಡಿಮೆ ಮಾಡಿ ಊಟ ತಿನ್ನತಕ್ಕಂಥದ್ದು, ಕರಿದ ಮತ್ತು ಪದಾರ್ಥಗಳನ್ನು. ಸೊ ಇಂತಹ ಒಂದು ಕಾಯಿಲೆಗಳನ್ನ ನೀವು ದೂರ ಇರ್ತೀರ ಇದರಿಂದ. ಸೊ ಈ ಕಾಲರ ಬಂದಿರ್ತಕ್ಕಂತಹ ವ್ಯಕ್ತಿಯ ಲಕ್ಷಣಗಳು ಹೇಗಿರ್ತವಪ್ಪ ಅಂತಂದ್ರೆ ಪದೇ ಪದೇ ವಾಂತಿ, ಬೇದಿ. ಸೊ ಬೇದಿ ಅಂತೂ ಅಕ್ಕಿ ತೊಳೆದ ನೀರಿನಂತೆ ದಿನಕ್ಕೆ 30 ರಿಂದ 40 ಬಾರಿ. ಒಬ್ಬ ಮನುಷ್ಯನಿಗೆ 30 ರಿಂದ 40 ಬಾರಿ ದಿನಕ್ಕೆ ದೇಹದಲ್ಲಿ ಜೀರ್ಣಾಂಶವೇ ಬೇಗ ನಷ್ಟವಾಗಿ ರೋಗಿ ನಿತ್ರಾಣನಾಗಿ ಮೈ ತಣ್ಣಗಾಗುತ್ತದೆ. ರಕ್ತದ ಒತ್ತಡ ಕಡಿಮೆಯಾಗಿ ಹೊಟ್ಟೆ ನೋವು ವಿಪರೀತವಾಗುತ್ತದೆ. ಕಾಲರ ರೋಗ ಬಂದಂತಕ್ಕಂತಹ ವ್ಯಕ್ತಿ ದಿನಕ್ಕೆ 30 ರಿಂದ 40 ಬಾರಿ ಮೋಷನ್ ಆಗೋದ್ರ ಜೊತೆಗೆ ಅವನಿಗೆ ನೀರಿನ ಅಂಶನೇ ದೇಹದಲ್ಲಿ ಇದಾಗ್ಬಿಟ್ಟು ಏನಾಗ್ತಾನೆ ಅಂತಂದ್ರೆ ನಿತ್ರಾಣನಾಗ್ತಾನೆ, ನಿಶಕ್ತಿಯಾಗಿ ನಿಂತ್ಕೊಳ್ಳೋಕು ಕುತ್ಕೊಳ್ಳೋಕು ಬಾರ್ತಾ ಇರತಕ್ಕಂಥ ಒಂದು ಸಿಂಪ್ಟಮ್ಸ್ ಪ್ರಾಬ್ಲಮ್. ಅದು ಹೇಗೆ ಹರಡುತ್ತಪ್ಪ ಅಂತಂದ್ರೆ ಈ ನೊಣ, ನುಸಿ, ಜಿರ್ಲೆ
ಮುಂತಾದ ಕಲುಷಿತ ಆಹಾರ, ನೀರು, ಮಲಗಳ ಮೇಲೆ ಕುಳಿತು ನಂತರ ತೆರೆದ ಆಹಾರ ಪದಾರ್ಥ ಮೇಲೆ ಕುಳಿತುಕೊಂಡಾಗ ಈ ರೋಗ ಹರಡುತ್ತದೆ. ಮುಂಚೆ ಹೇಳಿದ್ದಾರೆ. ಮತ್ತೆ ಇದಕ್ಕೆ ಏನ್ ಮಾಡ್ಬೇಕು? ನಿಯಂತ್ರಣ ಹೇಗೆ? ಮುಂಜಾಗ್ರತಾ ಕ್ರಮವನ್ನ ಹೇಗೆ ನಾವು ತಗೊಳ್ತೀರಾ ಅಂತ ಅಂದ್ರೆ, ಒಂದು, ರೋಗಿಯು ಮಲಮೂತ್ರ ವಾಂತಿಗಳನ್ನು ಕ್ರೆಸಾಲ್ ದ್ರಾವಣ ಹಾಕಿರುವ ನೀರಿನಲ್ಲೇ ತೊಳೆದು 1-1.5 ಗಂಟೆ ನಂತರ ಅದನ್ನ ಉಳಬೇಕು ಅಥವಾ ಸುಡಬೇಕು. ಏನು ಆ ಕಾಲರ ಬಂದಿರತಕ್ಕಂತಹ ವ್ಯಕ್ತಿಯ ಆ ಒಂದು ನಾವು ಯಾವುದೇ ಒಂದು ಶೌಚಾಲಯಕ್ಕೆ ಹೋದ್ರೆ ಈಗಲೂ ಸಮೇತ ಶೌಚಾಲಯಕ್ಕೆ ಹೋಗೋದಕ್ಕಿಂತ ಮುಂಚೆ ಹೋಗೋದ ನಂತರ ಸಮೇತ ನಾವು ಕೈ ಕಾಲುಗಳನ್ನ ನೀಟಾಗಿ ಶುಭ್ರವಾಗಿ ತೊಳೆಯಬೇಕು. ಒಂದು, ಪಾದರಕ್ಷೆಗಳನ್ನ ಉಪಯೋಗಿಸಿ ನೀವು ಮಲಮೂತ್ರ ವಿಸರ್ಜನೆ ಮಾಡಬೇಕು. ಜೊತೆಗೆ ಊಟಕ್ಕಿಂತ ಮುಂಚೆ ಕೈಗಳನ್ನ ಸಾಬೂನು ಸೋಪಿನಿಂದ ಅಥವಾ ಒಂದು ಏನು ಹ್ಯಾಂಡ್ ವಾಶ್ ಮುಖಾಂತರ ನೀವು ತೊಳೆಯಬೇಕು. ಕಾರಣ ಇಷ್ಟೇ, ಈ ಸಾಂಕ್ರಾಮಿಕ ರೋಗವನ್ನ ತಡೆಗಟ್ಟಲಿಕ್ಕೆ ನಿಮಗೆ ಬಾರದಾಗಿ ನೋಡ್ಕೊಳ್ಳಿ. ಅಲ್ಲಿಗೂ ಸಮೇತ ನಿಮಗೆ ನಮ್ಮ ವೈದ್ಯಕೀಯ ಡಾಕ್ಟರ್ ಬಂದಾಗ ದಿನಕ್ಕೆ 2 ಬಾರಿ ನಿಮ್ಮ ಒಂದು ಏನು ಬ್ರಷ್ ಮಾಡಿ ಅಂತ ಹೇಳಿರ್ತಾರೆ. ಕಾರಣ, ನೀವು ಊಟ ಮಾಡಿರ್ತಕ್ಕಂಥ ಆಹಾರನೂ ಸಮೇತ ನಿಮ್ಮ ಒಸಡುಗಳಲ್ಲಿ ಹಾಗೆ ಇದ್ದಂತ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಯಾರಾದ್ರೂ ಸ್ನೇಹಿತರು ಅಥವಾ ಯಾರಾದ್ರೂ ಮಾತಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಒಸಡಲ್ಲಿ ಇರ್ತಕ್ಕಂಥ ಎಷ್ಟೋ ಅನ್ನದ ಅಗಳು ಸಮೇತ ನಿಮಗೆ ಅದು ಹಾಗೆ ಇದ್ದು ಸ್ಮೆಲ್ ಬರುತ್ತೆ ನೀವು ಮಾತಾಡೋದು. ಹಾಗಾಗಿ ದಿನಕ್ಕೆ 2 ಬಾರಿ ಬ್ರಷ್ ಮಾಡಿ 5 ರೀತಿಯ ವಿಧಾನದಲ್ಲಿ ಕೈಗಳನ್ನ ತೊಳೆಯಿರಿ. ಶೌಚಾಲಯಗಳನ್ನು ಹೋದ ನಂತರ ಕೈ ಕಾಲುಗಳನ್ನು ನೀಟಾಗಿ ಶುಭ್ರವಾಗಿ ಸಾಬೂನಿಂದ ತೊಳೆದು ಬಂದ ನಂತರ ನಾವು ಎವ್ರಿ ಒಂದು ಹೆಲ್ತ್ ಕ್ಲಬ್ ಅಲ್ಲಿ ಹೇಳ್ತಾ ಇತ್ತು, ಆರೋಗ್ಯ ಒಂದು ಆಸ್ಪತ್ರೆ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ನಾವು ಸಮೇತ ಪ್ರೇಯರಲ್ಲಿ ಹೇಳ್ತಾ ಇರ್ತೀವಿ, ನೇಲ್ಸ್ ಕಟ್ ಮಾಡಿ. ಇವೆಲ್ಲ ಚಿಕ್ಕ ಮಕ್ಕಳು ಹೇಳ್ತಕ್ಕಂಥದ್ದು. ಇವೆಲ್ಲವೂ ಸಾಂಕ್ರಾಮಿಕ ರೋಗ ಬರೋದಂಗೆ ನಾವು ತಡೆಗಟ್ಟತಕ್ಕಂಥ ಅಂಶ. ಸೊ ಇದನ್ನ ಬಂದಿರ್ತಕ್ಕಂಥ ವ್ಯಕ್ತಿ ಕ್ರೆಸಾಲ್ ದ್ರಾವಣ ಅಂತಂದ್ಬಿಟ್ಟು, ಕ್ರೆಸಾಲ್ ಅದೊಂದು ದ್ರಾವಣ ರೋಗಿಯ ಬಟ್ಟೆಗಳನ್ನ ಈ ಒಂದು ಅಂಶದಲ್ಲಿ ನಾವು ನೆನೆಕ್ಬಿಟ್ಟು ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಅದನ್ನು ನಾವು ಪುನಃ ಅವನಿಗೆ ಬರಲ್ಲ ಸುಟ್ಟು ಬರ್ನ್ ಮಾಡ್ಬೇಕು. ಹೇಳ್ತಾನೆ, ರೋಗಿಯ ಮಲಮೂತ್ರ ವಾಂತಿಗಳನ್ನ ಕ್ರೆಸಾಲ್ ದ್ರಾವಣವನ್ನು ಹಾಕಿರೋ ನೀರಿನಲ್ಲಿ ಹಾಕಿ 1-1.5 ಗಂಟೆ ನಂತರ ಅದನ್ನ ಹೂಳಬೇಕು ಅಥವಾ ಸುಡಬೇಕು. ರೋಗಿಯ ಬಟ್ಟೆಗಳನ್ನ ಕ್ರೆಸಾಲ್ ದ್ರಾವಣದಲ್ಲಿ ಅದ್ದಿ 1-1.5 ಗಂಟೆ ನಂತರ ಬಿಸಿ ನೀರಿನಲ್ಲಿ ಕುದಿಸಿ ಅದನ್ನು ಸೋಪಿನಿಂದ ಒಗೆದು ಒಣಗಿಸಿ ಉಪಯೋಗಿಸಬೇಕು, ಇಲ್ಲ ಸುಡಬೇಕು. ಆ ವ್ಯಕ್ತಿ ಹೀಗೆ ಕರೋನಾ ಬಂದಿರ್ತಕ್ಕಂಥ ವ್ಯಕ್ತಿಯ ಬಟ್ಟೆಗಳನ್ನ ಯಾರಾದ್ರೂ ಮುಡ್ತಿದ್ರ, ಯಾರಾದ್ರೂ ಹಾಕೊಂತಿದ್ರ? ಯಾಕಂದ್ರೆ ಅಲ್ಲಿರ್ತಕ್ಕಂಥ ಸೋಂಕು ಆ ಬಟ್ಟೆಯಲ್ಲೂ ಸಮೇತ ಇರ್ತಾ ಇತ್ತು, ವೈರಾಣು ಸೂಕ್ಷ್ಮ. ಸೊ ಅಂತಹ ಒಂದು ಕಾಲರಾ ರೋಗ, ಹಾಗೆ ಕರೋನಾ ರೋಗ. ಕರೋನಾ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನೋಡಿರ್ಬೇಕು ನೀವೆಲ್ಲ 6th 7th ಅಲ್ಲಿ ಇದ್ದಂತ ಸಂದರ್ಭದಲ್ಲಿ, ಹೌದಾ? 8th ಅಲ್ಲಿ ಇದ್ರಿ 2020 21 ಇಡೀ ಭಾರತದಲ್ಲಿ ಕರೋನಾ ಬಂದಿರ್ತಕ್ಕಂಥ ವ್ಯಕ್ತಿಯನ್ನು ಮುಟ್ಟಬೇಕಾದ್ರೆ ಫುಲ್ ಕೋವಿಡ್ ಒಂದು ಕಿಟ್ಟೇ ಬಂದಿತ್ತು. ಕಿಟ್ ಅಂದ್ರೆ ಗೊತ್ತಲ್ಲ, ಆ ಕಿಟ್ ಅನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಆ ಒಬ್ಬ ರೋಗಿಯನ್ನ ನಾವು ಸಂತೈಸಬೇಕಾಗಿತ್ತು. ಊಟ, ಉಪಚಾರ, ಅವನ ಬಟ್ಟೆ ವಾಶ್ ಮಾಡ್ತಕ್ಕಂಥ ಅವೆಲ್ಲವೂ ಸಮೇತ ಈ ರೀತಿ ಕ್ರೆಸಾಲ್ ದ್ರಾವಣದಲ್ಲಿ ನೆನೆಸಿ ಒಣಗಿಸಿ ಉಪಯೋಗಿಸ್ಬೇಕು. ಇಲ್ಲ ಅಂತಂದ್ರೆ ಅದನ್ನ ಬರ್ನ್ ಮಾಡ್ಬೇಕಾಯ್ತು, ಸುಡಬೇಕಾಯ್ತು. ಈ ತರ ಇರ್ತಕ್ಕಂಥ ಒಂದು ಸಾಂಕ್ರಾಮಿಕ ರೋಗ ಇದು ಕಾಲರಾ. ನೆಕ್ಸ್ಟ್, ಎಲೆಕ್ಟ್ರಾಲಿಕ್ ಅಥವಾ ನಿಂಬೆ ರಸ, ನೀರು, ಮಜ್ಜಿಗೆಯನ್ನ, ಎಳೆನೀರು ಹೆಚ್ಚಾಗಿ ರೋಗಿಯನ್ನ ಕುಡಿಸೋದ್ರಿಂದ ಈ ಒಂದು ಕಾಲರವನ್ನು ತಡೆಗಟ್ಟಬಹುದು. ನಿಂಬೆ ರಸ ಅಂದ್ರೆ ಸಿಟ್ರಿಕ್ ಆಮ್ಲ ಇರ್ತಕ್ಕಂತಹ ಹಣ್ಣುಗಳನ್ನ, ಫುಡ್ ಅನ್ನ ಕೊಡೋದ್ರಿಂದ ಆ ಒಂದು ಕಾಯಿಲೆಯನ್ನ ಅವನ್ನ ತಡೆಗಟ್ಟಬಹುದು. ನೆಕ್ಸ್ಟ್, 3ನೇ ಒಂದು ರೋಗ ಅಂತಂದ್ರೆ ಕ್ಷಯ. ಕ್ಷಯ ಒಂದು ಸಾಂಕ್ರಾಮಿಕ ರೋಗ ಆಗಿದ್ದು ಈ ರೋಗಕ್ಕೆ ಶ್ವಾಸಕೋಶಕ್ಕೆ ಅಂದ್ರೆ ನಮಗೆ ಲಂಗ್ಸಿಗೆ ಸಂಬಂಧಪಟ್ಟಂತಹ ಒಂದು ಅಂಗ. ಸೊ ಇದರಲ್ಲಿ
ಕಾರಣ ಈ ಒಂದು ಕ್ಷಯ ಬರೋದ ಕಾರಣ ಕಲುಷಿತವಾದಂತಹ ವಾತಾವರಣ, ಮಾನವರು ಮತ್ತು ಪ್ರಾಣಿಗಳಿಂದ ಹರಡ್ತದೆ. ಯಾವುದು ಜಾನುವಾರುಗಳಿಗೆ ಕಾಲು ಬಾಯಿ ಜ್ವರ ಅಂತ ಬರ್ತದೆ, ನಿಮಗೆ ಗೊತ್ತಿರ್ಬೋದು. ಎಲ್ಲ ರೈತಾಪಿ ವರ್ಗದವರು ಮಕ್ಕಳಿರೋದ್ರಿಂದ ಕಾಲು ಬಾಯಿ ಜ್ವರ ಅಂತ ಬಂದಂತ ಸಮಯದಲ್ಲಿ ನಾವು ಅದನ್ನ ಸಾಕಿ ಪೋಷಣೆ ಮಾಡ್ಬೇಕಾದ್ರೆ ಆರೈಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದ್ರದ್ದು ಉಸಿರನ್ನ ನಾವು ಏನಾದ್ರು ತಗೊಂಡ್ವಿ ಅಂತ ಅಂದ್ರೆ ಸೊ ಈ ಒಂದು ಕ್ಷಯ ರೋಗಕ್ಕೆ ನಾವು ತುತ್ತಾಗ್ತೀವಿ. ಇದು ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ನಿಂದ ಉಂಟಾಗುತ್ತದೆ. ಕ್ಷಯ, ಮಲೇರಿಯಾ ಅಂತಕ್ಕಂಥದ್ದು ಹೇಗೆ ಅನಾಫಿಲಿಸ್ ಸೊಳ್ಳೆ, ಕಾಲರ ಅಂತಕ್ಕಂಥದ್ದು ವಿಬ್ರಿಯೋ ಕಾಲರೆ, ಕ್ಷಯ ಅಂತಕ್ಕಂಥದ್ದು ಟಿಬಿ, ಮೈಕ್ರೋ ಬ್ಯಾಕ್ಟೀರಿಯಾ ಟ್ಯೂಬರ್ಕ್ಯುಲೋಸಿಸ್. ಈ ರೋಗಾಣುವಿನಿಂದ ಕ್ಷಯ ಅಂತಕ್ಕಂಥದ್ದು ಬರ್ತದೆ. ಈ ರೋಗ ರೋಗಿ ಕೆಮ್ಮಿನಿಂದ, ಸೀನಿನಿಂದ, ಕಫದ ಮೂಲಕ ಹರಡುತ್ತದೆ. ಕ್ಷಯ ಬಂದಿರತಕ್ಕಂತಹ ವ್ಯಕ್ತಿ ಕೆಮ್ಮೋದ್ರಿಂದ, ಸೀನೋದ್ರಿಂದ, ಕಫದಿಂದ ಬೇರೊಬ್ಬರಿಗೆ ಹರಡುತ್ತೆ. ಏನಪ್ಪ ಅವನಿಗೆ ಬಂದಿರತಕ್ಕಂಥ ಲಕ್ಷಣ ಅಂದ್ರೆ ಸಿಂಪ್ಟಮ್ಸ್ ಏನಪ್ಪಾ ಅಂತಂದ್ರೆ, ಕಫ ಕೂಡಿದಂತಹ ಕೆಮ್ಮು 15 ದಿನಗಳಾದ್ರೂ ವಾಸಿ ಆಗುವುದಿಲ್ಲ. ಅಂದ್ರೆ ಕ್ಷಯ ಬಂದಿರತಕ್ಕಂಥ ವ್ಯಕ್ತಿ 15 ದಿನ ಆದ್ರೂ ಸುಮ್ಮನೆ ಕೆಮ್ಮುತ್ತಲಿರ್ತಾನೆ, ಕಫದಿಂದ ಕೂಡಿರ್ತದೆ. ಆ ಕಫದಲ್ಲಿ ರಕ್ತ ಅಂತಕ್ಕಂಥದ್ದು ಹೊರ ಬರ್ತದೆ. ಎದೆ ಅಂತಕ್ಕಂಥದ್ದು ತುಂಬಾ ಉರಿತಾ ಇರ್ತದೆ. ನಾನು ಸಿಂಪ್ಟಮ್ಸ್ ಒಂದೊಂದೇ ಹೇಳ್ತಾ ಇದ್ದೇನೆ. ಹಂಗೆ ಕಫ ಕ್ಷಯ ಬಂದಿರತಕ್ಕಂತಹ ವ್ಯಕ್ತಿಯ ಲಕ್ಷಣ, ಕಫ ಕೂಡಿದಂತಹ ಕೆಮ್ಮು 15 ದಿನವಾದರೂ ವಾಸಿ ಆಗುವುದಿಲ್ಲ, ಕಫದಲ್ಲಿ ರಕ್ತ ಬರುತ್ತದೆ, ಎದೆ ನೋಯುತ್ತದೆ, ಜ್ವರ ಪದೇ ಪದೇ ಬರುತ್ತದೆ, ಜೀರ್ಣ ಶಕ್ತಿ ಕುಂದುತ್ತದೆ, ಅವನಿಗೆ ಚಯಾಪಚಯ ಕ್ರಿಯೆ ಅಂತಕ್ಕಂಥದ್ದು ಇರಲ್ಲ. ಇನ್ನೊಂದು ದುರ್ಬಲತೆ ಅಂತಕ್ಕಂಥದ್ದು ಹೆಚ್ಚಾಗಿ ಹೋಗುತ್ತೆ. ದುರ್ಬಲತೆ, ಅವನು ಯಾವುದೇ ಒಂದು ಬಲಹೀನನಾಗಿ ಕುಸ್ತು ಬಿಡ್ತಾನೆ. ಯಾಕಂದ್ರೆ ಕೆಮ್ಮಿ ಅವನಲ್ಲಿ ನಿಂತ್ಕೊಳ್ಳೋಕೆ ಆಗದ ಒಂದು ಸ್ಥಿತಿ ಹೋಗ್ತದೆ. ಅಂತಹ ಲಕ್ಷಣಗಳು. ಇದು ಹೇಗಪ್ಪ ಆಗುತ್ತದೆ ಅಂತಂದ್ರೆ, ನೋಡಿರ್ಬೋದು ನೀವು, ರೋಗಿ ಎಲ್ಲಂದ್ರಲ್ಲಿ ಉಗುಳೋದ್ರಿಂದ ರೋಗ ಹರಡುತ್ತೆ. ಕಫ ಅಥವಾ ಉಗುಳು ಅಥವಾ ಸೀನು ಅಂತಕ್ಕಂಥದ್ದು ಯಾರಿಗೆ ಕ್ಷಯದಿಂದ ಬಂದಿರ್ತಾನೋ ಆ ವ್ಯಕ್ತಿ ರೋಡಲ್ಲಿ ಅಥವಾ ಎಲ್ಲೆಂದರಲ್ಲಿ ಉಗುಳೋದ್ರಿಂದ ಈ ಕ್ಷಯ ಅಂತಕ್ಕಂಥದ್ದು ಬರ್ತದೆ. ಅದಕ್ಕೆ ನಾನು ನಿಮಗೆ ಹೇಳೋದು, ಆದಷ್ಟು ಮಕ್ಕಳೇ ನಾವು ಸ್ಪೋರ್ಟ್ಸಿಗೆ ಬಂದಾಗ ಬಿಟ್ಟಾಗ ಗ್ರೌಂಡ್ ಅಲ್ಲಿ ಆದಷ್ಟು ಶಿಸ್ತಿನಿಂದ ವರ್ತಿಸಿ ಅನ್ನೋದು ಇದನ್ನೇ ಹೇಳೋದು. ನೆಕ್ಸ್ಟ್, ಆ ಕ್ಷಯ ಬಂದಿರತಕ್ಕಂಥ ವ್ಯಕ್ತಿ ಸೀನುವಾಗ, ಕೆಮ್ಮುವಾಗ ಬಾಯಿಗೆ ಅಡ್ಡಲಾಗಿ ಏನಾದ್ರು ಬಟ್ಟೆಯನ್ನ, ಕರವಸ್ತ್ರವನ್ನ ಇಟ್ಟುಕೊಂಡು ಅವನು ಸೀನಬಹುದು. ಆದ್ರೆ ಅದು ಮಾಡಲ್ಲ. ಅವನು ಸೀನುವಾಗ, ಕೆಮ್ಮುವಾಗ ಬಾಯಿಗೆ ಬಟ್ಟೆಯನ್ನು ಅಡ್ಡವಾಗಿ ಇಟ್ಕೊಳ್ಳದೇ ಇರೋದ್ರಿಂದ ರೋಗ ಇನ್ನೊಬ್ಬರಿಗೆ ಹರಡುತ್ತೆ. ಒಂದೇ ಸಿಗರೇಟ್ ಅಥವಾ ಒಂದೇ ಬೀಡಿ, ಒಂದೇ ಸಿಗರೇಟು, ಒಂದೇ ಬೀಡಿ ಹಲವಾರು ಜನ ಸೇದುವುದರಿಂದ, ಅಂದ್ರೆ ಕ್ಷಯ ಬಂದಿರ್ತಾನಲ್ಲ, ಯಾರಿಗಂತ ಗೊತ್ತಿಲ್ಲ, ಅವನಿಗೆ ಬಂದಿರುತ್ತೆ, ನಿಮಗೆ ಗೊತ್ತಿರ್ಬೇಕು ಮಕ್ಕಳ. ಸೊ ಆ ಒಂದೇ ಸಿಗರೇಟ್ ಅಥವಾ ಬೀಡಿ ಅಥವಾ ಹುಕ್ಕ ಅಂತ ಹೇಳ್ತೀವಿ. ಹುಕ್ಕ ಅಂತ ಗೊತ್ತಲ್ಲ? ಹುಕ್ಕ ಅಂತಂದ್ರೆ ಬಂಗಿ. ಹಳೆ ಫಿಲಂಗಳಲ್ಲಿ ದೊಡ್ಡದಾಗಿ ಒಂದು ಇಷ್ಟುದ್ದ ಇದ್ದ ನೋಡಿ, ಆ ಹುಕ್ಕ ಅವನ್ನ ಸೇದೋದ್ರಿಂದ ರೋಗ ಹರಡುತ್ತೆ, ಕ್ಷಯ. ಆದ್ರೆ ಕ್ಷಯವನ್ನ ಹೇಗೆ ನಿಯಂತ್ರಣ ಮಾಡಬೇಕು, ಹೆಂಗ್ ಕಂಟ್ರೋಲ್ ಮಾಡ್ಬೇಕು, ಮುಂಜಾಗ್ರತಾ ಕ್ರಮ ಏನಂತಂದ್ರೆ, ಸೊ ಒಂದೊಂದೇ ಪಾಯಿಂಟ್ ಹೇಳ್ತೀನಿ ನೋಡಿ. ರೋಗಿಯು ಎಲ್ಲಂದರಲ್ಲಿ ಉಗುಳಬಾರದು. ರೋಗಿ ಎಲ್ಲಂದರಲ್ಲೇ ಉಗುಳಬಾರದು. ಸೀನುವಾಗ, ಕೆಮ್ಮುವಾಗ ಅಡ್ಡವಾಗಿ ಬಟ್ಟೆಯನ್ನು ಇಟ್ಟುಕೊಳ್ಳಬೇಕು. ಸೀನುವಾಗ, ಕೆಮ್ಮುವಾಗ ಬಾಯಿಗೆ ಅಡ್ಡವಾಗಿ ಬಟ್ಟೆಯನ್ನು ಇಟ್ಟುಕೊಳ್ಳಬೇಕು.
ಕ್ಷಯ ರೋಗವನ್ನ ಟ್ಯೂಬರ್ಕ್ಯುಲಿನ್ ಪ್ಯೂರಿಫೈಡ್ ಪ್ರೋಟೀನಾ ಅಂತಕ್ಕಂಥ ಒಂದು ಪರೀಕ್ಷೆಯನ್ನ ತಿಳಿಯಬಹುದು. ಕ್ಷಯ ರೋಗವನ್ನ ಟ್ಯೂಬರ್ಕ್ಯುಲಿನ್ ಅಂತಂದ್ರೆ ಬೆಳಿಗ್ಗೆ ಏನು ಕುಡಿದ ಹಾಗೆ ಏನು ತಿನ್ನದ ಹಾಗೆ ನೀರನ್ನು ಮುಟ್ಟಿದ ಹಾಗೆ ನೀವೇನ್ ಮಾಡಬೇಕು, ಆ ಕೆಮ್ಮು ಅಥವಾ ಕಫದ ಮುಖಾಂತರ ನೀವು ಪರೀಕ್ಷೆಯನ್ನು ಒಳಪಡಬೇಕು. ಅವಾಗ ಆ ಕಫದ ಮುಖಾಂತರ ನಿಮಗೆ ಕ್ಷಯ ಇದೆಯೇ ಇಲ್ಲ ಅಂತ ಅಂದ್ಬಿಟ್ಟು ಪರೀಕ್ಷೆಯನ್ನು ಮಾಡ್ತಾರೆ ಲ್ಯಾಬ್ ಟೆಕ್ನಿಷಿಯನ್. ಸೊ ಈ ರೀತಿ 30 ವರ್ಷ ವಯಸ್ಸಿನ ಒಳಗಿರ್ತಕ್ಕಂಥ ಎಲ್ಲರಿಗೆ BCG ಚುಚ್ಚುಮದ್ದನ್ನು ಹಾಕಿಸ್ಕೊಳ್ಬೇಕು. BCG ಚುಚ್ಚುಮದ್ದು 30 ವರ್ಷ ಒಳಗಿರ್ತಕ್ಕಂಥ ಎಲ್ಲ ವಯಸ್ಸಿನ ಎಲ್ಲ ಗಂಡು ಮತ್ತು ಹೆಣ್ಣು ಮಕ್ಕಳು ಅಥವಾ ಯುವಕರು ಎಲ್ಲರೂ ಸಮೇತ BCG ಚುಚ್ಚುಮದ್ದು ಹಾಕಿಸ್ಕೊಳ್ಬೇಕು. ಇದು ಯಾಕಪ್ಪ ಅಂತಂದ್ರೆ ನಿಮಗೂ ಸಮೇತ SSLC ವಿದ್ಯಾರ್ಥಿಗಳಿಗೆ ಬರ್ತದೆ, ಒಂದು ಇಂಜೆಕ್ಷನ್ ಬರ್ತದೆ, ಮುಂದೆ ಯಾವುದೇ ತೊಂದರೆ ಆಗಬಾರ್ದು ಅಂತ. ಇವೆಲ್ಲವೂ ಸಮೇತ ರೋಗದ ಚಿಹ್ನೆಗಳು ಕೂಡ ಕಂಡು ಕೂಡಲೇ ಏನ್ ಮಾಡ್ಬೇಕಂತಂದ್ರೆ ವೈದ್ಯರ ಬಳಿ ಬೇಗ ಈ ಸಿಂಪ್ಟಮ್ಸ್ ಇದು ಬೇಗ ತಕ್ಷಣ ದವಾಖಾನೆಗೆ ಹೋಗ್ಬೇಕು, ವೈದ್ಯರನ್ನ ಕನ್ಸಲ್ಟ್ ಮಾಡಬೇಕು. ಸೊ ಇಷ್ಟು ಕ್ಷಯ ರೋಗಕ್ಕೆ ಸಂಬಂಧಪಟ್ಟಂತಹ ಅಂಶ. ಹಾಗೆ 4th one ವಿಷಮ ಶೀತ ಜ್ವರ ಅಂತ. ಇದೊಂದು ಜ್ವರ ವಿಷಮ ಶೀತ ಜ್ವರ ಅಂತ. ಇದು ಸಮೇತ ನೀರು, ಹಾಲು, ಕಲುಷಿತ ಆಹಾರ, ನೊಣ ಈ ರೋಗಕ್ಕೆ ಕಾರಣ. ಈ ರೋಗ ಹೆಂಗ ಅಂತಂದ್ರೆ ನೀರು, ಅದಕ್ಕೆ ಆದಷ್ಟು ನೀವು ಬೆಳಿಗ್ಗೆ ಎದ್ದ ತಕ್ಷಣನೇ 1 ಗ್ಲಾಸ್ ನೀರನ್ನ ಕಾಯಿಸಿ ಆರಿಸಿ ಕುಡಿಯಿರಿ ಅಂತ ಹೇಳ್ತಾರೆ. ಅಥವಾ ಬಿಸಿ ಉಗುರು ಬೆಚ್ಚಗಿರ್ತಂತ ಹೇಳ್ತಾರಲ್ಲ, ಅಷ್ಟು ನೀರನ್ನ ಡೈಲಿ ಎವ್ರಿ ಡೇ ಕುಡಿಬೇಕು. ಯಾಕಪ್ಪ ಅಂತಂದ್ರೆ ನೀವು ರಾತ್ರಿ ಮಲಗಿದಾಗ ನಿಮಗೆ ಅರಿವಿಲ್ಲದೇನೆ ನಿಮ್ಮ ಬಾಯಿ ಓಪನ್ ಆಗಿರುತ್ತೆ. ಸೊ ಬಾಯಿ ಓಪನ್ ಆದಾಗ ನೀವು ಮೂಗು ಮತ್ತು ಬಾಯಿ ಎರಡರಲ್ಲೂ ಸಮೇತ ಏನ್ ಮಾಡಿರ್ತೀರಾ, ಉಸಿರಾಟ ಆಡಿರ್ತೀರ. ಸೊ ಬಾಯಿ ಒಣಗಿದಾಗ ಶ್ವಾಸಕೋಶ ಅಂತಕ್ಕಂಥದ್ದು ಒಣಗಿರ್ತದೆ. ಎಲ್ಲ ದೇಹದ ಎಲ್ಲವೂ ಸಮೇತ ಗಾಳಿ ಹೋಗ್ಬಿಟ್ಟು ಎಲ್ಲರೂ ಸಮೇತ ಒಣಗಿರ್ತದೆ. ಆಗ ಹೇಗೆ ಬೆಳಿಗ್ಗೆ ಎದ್ದ ತಕ್ಷಣನೇ ಎಲ್ಲ ಪರಿಸರದಲ್ಲಿರ್ತಕ್ಕಂತಹ ಹೂಗಳು ಮೊಗ್ಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಿರಣಗಳು, ಸೂರ್ಯನ ಕಿರಣ ಬಿದ್ದಾಗ ಹೇಗೆ ಹರಡುತ್ತೆ ನೋಡಿ, ಹರಡ್ತಾವಲ್ಲ ಸೂರ್ಯನ ಕಿರಣ ಬಿದ್ದಾಗ, ಹಾಗೆ ಬಿಸಿ ಬೆಚ್ಚಗಿರ್ತಕ್ಕಂತಹ ನೀರು ನಿಮ್ಮ ದೇಹಕ್ಕೆ ಹೋದ ತಕ್ಷಣ ನಿಮ್ಮ ಒಳಗಿರ್ತಕ್ಕಂಥ ಎಲ್ಲ ಜೀವಕೋಶಗಳು ಫುಲ್ ಆಗ್ತಾವ, ಅರಳ್ತವೆ, ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಕೊಂತಾವ. ಅದಕ್ಕೆ ಉಗುರು ಬೆಚ್ಚಗಿರ್ತಕ್ಕಂಥ 1 ಗ್ಲಾಸ್ ನೀರನ್ನ ಎವ್ರಿ ಡೇ ಕುಡಿಕೊಂತ ಬನ್ನಿ. ಅದ ತರ ಇದೊಂದು ಟಿಪ್ಸ್ ನಿಮಗೆ. ಸೊ ಈ ರೋಗನೂ ಅಷ್ಟೇ, ವಿಷಮ ಶೀತ ಜ್ವರ ಬರ್ಲಿಕ್ಕೆ ಕಾರಣ ನೀರು, ಕಲುಷಿತವಾದಂತಹ ನೀರು, ಹಾಲು, ಕಲುಷಿತವಾದಂತಹ ಆಹಾರ ಮತ್ತು ನೊಣ ಈ ರೋಗವನ್ನು ಹರಡ್ತಾವ. ವಿಷಮ ಶೀತ ಜ್ವರ ಬಂದಿರ್ತಕ್ಕಂಥ ವ್ಯಕ್ತಿ ಲಕ್ಷಣಗಳೇನು, ಸಿಂಪ್ಟಮ್ಸ್ ಅಂತಂದ್ರೆ, ವಿಷಮ ಶೀತ ಜ್ವರ ಬಂದಿರ್ತಕ್ಕಂತಹ ವ್ಯಕ್ತಿ ಈ ಜ್ವರ 3 ರಿಂದ 4 ವಾರವಾದ ವಾಸಿಗಳು 1 ತಿಂಗಳು ಲೆಕ್ಕಬೇಕು. 1 ತಿಂಗಳು ಜ್ವರ ಹಾಗೆ ಇರುತ್ತೆ. ಮೈ ಬಿಸಿ ಜಾಸ್ತಿ ಆಗಿ ತಲೆನೋವು ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ. ತಲೆನೋವು ಅಂತಂದ್ರೆ ಅದು ಒಂದಿನ ಒಂದ್ ಸೈಡ್ ಬಂತು ಅಂದ್ರೆ ತಲೆನೋವು ಇನ್ನೊಂದು ಒಂದ್ ಸೈಡ್ ಬರ್ತಾ ಇರುತ್ತೆ. ಈಗ ಅಲೆ ತಲೆನೋವು ಅಂತಂದ್ರೆ ತಲೆನೋವು ಅಂತ ಹೇಳ್ತಿರಲ್ಲ, ಸೊ ಈ ತರ ಬರ್ತಾ ಇರುತ್ತೆ ತಲೆನೋವು. ಜೊತೆಗೆ ಹೊಟ್ಟೆ ನೋವು ಮತ್ತು ಮೋಷನ್, ಪೇಟ್ ದರ್ದ್, ಜೊತೆಗೆ ಮೋಷನ್. ಹೇಗೆ ಹರಡುತ್ತಪ್ಪ ಅಂತಂದ್ರೆ ಈ ರೋಗ ವಿಷಮ ಶೀತ ಜ್ವರಾಣುಗಳಿಂದ ಉಂಟಾಗುತ್ತದೆ, ರೋಗಾಣುಗಳು ಅಂತ. ಈ ರೋಗಾಣುಗಳು ರೋಗಿಯ ಮಲಮೂತ್ರಗಳಲ್ಲಿ ಹೊರಬೀಳುತ್ತದೆ. ನೊಣಗಳು ಈ ರೋಗಾಣುವನ್ನು ಹರಡ್ತಕ್ಕಂಥ ವಾಹಕವಾಗಿವೆ. ಈ ರೋಗವನ್ನು ಹರಡಬೇಕಾದ್ರೆ ನೀರು, ಹಾಲು, ಕಲುಷಿತ ಆಹಾರ ಅಂತ ನಾನು ಮುಂಚೆ ಹೇಳಿದ್ದೆ. ಸರ್, ವಿಷಮ ಶೀತ ಜ್ವರನ ಮತ್ತೆ ಹೇಗೆ ಕಂಟ್ರೋಲ್ ಮಾಡಬೇಕು, ನಿಯಂತ್ರಣ ಹೇಗೆ ಮಾಡ್ಬೇಕಪ್ಪ ಅಂತಂದ್ರೆ ಮುಂಜಾಗ್ರತಾ ಕ್ರಮ, ರೋಗಿಯ ಮಲಮೂತ್ರ ನೀರಿನ ಎಡೆಗಳಿಂದ ದೂರ ಇಡಬೇಕು ಅಥವಾ ಅದನ್ನು ಸುಡಬೇಕು. ರೋಗಿ ಮಲವಿಸರ್ಜನೆ ನಂತರ ಸೋಪಿನಲ್ಲಿ ಕೈಯನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಕಾಯಿಸಿ ಆರಿಸಿದ ನೀರನ್ನೇ ಕುಡಿಯಬೇಕು.
ಹಾಲನ್ನು ಚೆನ್ನಾಗಿ ಕಾಯಿಸಿ ಅಂದ್ರೆ ಬಾಯ್ಲ್ ಮಾಡಿ ಬಳಸಬೇಕು. ಕಾರಣ ಆ ಒಂದು ಜಾನುವಾರುಗಳಿಗೂ ಸಮೇತ ಯಾವುದೇ ಕಾಯಿಲೆ ಇತ್ತು ಅಂತಂದ್ರೆ ಅಲ್ಲಿ ಬಂದಿರ್ತಕ್ಕಂಥ ಒಂದು ಹಾಲು ಸಮೇತ ಆ ಒಂದು ರೋಗ ಇತ್ತು ಅಂತಂದ್ರೆ ಜಾನುವಾರುಗಳಿಗೆ ನಾವು ಆ ಒಂದು ಹಾಲನ್ನು ಕುಡಿದಾಗ ನಮಗೆ ಬರ್ತದೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಹಾಲನ್ನ. ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೋಬೇಕು. ಪರಿಸರ ಅಂದ್ರೆ ನಿಮಗೆ ಗೊತ್ತಿದೆ, ನಾವು ವಾಸ ಮಾಡ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ನಾವು ಪರಿಸರ ಅಂತ ಹೇಳ್ತೀವಿ, ಹೌದಾ? ನಾವು ಇಲ್ಲಿ ವಾಸ ಮಾಡ್ತೀವಿ, ಶಾಲೆ, ಮನೆ, ಊರು, ಕೇರಿ ಎಲ್ಲವೂ ಸಮೇತ ಸ್ವಚ್ಛವಾಗಿತ್ತು ಅಂತಂದ್ರೆ ಯಾವ ಸಾಂಕ್ರಾಮಿಕ ಕಾಯಿಲೆಗಳು ಬರಲ್ಲ. ನೆಕ್ಸ್ಟ್, ಆಹಾರ ವಸ್ತುವನ್ನು ಮುಚ್ಚಿ ಇಡಬೇಕು. ಬಿಸಿಯಾಗಿರ್ತಕ್ಕಂಥ ಆಹಾರ ವಸ್ತುಗಳನ್ನು ಬಳಸಬೇಕು. ಆಹಾರ ವಸ್ತುಗಳನ್ನ ನಾವು ಅಡಿಗೆ ಮಾಡ್ತೀವಿ, ಎಲ್ಲ ತಾಯಂದ್ರು ಎಲ್ಲ ಮಾಡ್ತೀರಾ, ಮಾಡಿದ ತಕ್ಷಣ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನ ಮುಚ್ಚಿಡಬೇಕು. ಊಟ ಯಾವುದೇ ನಾವು ಊಟಕ್ಕಿಂತ ಮುಂಚೆನೆ ವಸ್ತುಗಳನ್ನ ನಾವು ಮಾಡಿರ್ತೀವಿ, ಅದನ್ನ ತೆರೆದಿತ್ತ ಅಂತಂದ್ರೆ ಡಸ್ಟ್ ಆಗಿರ್ಬೋದು ಅಥವಾ ಬೇರೆ ಕ್ರಿಮಿನಾಶ ಬಿಡ್ಬೋದು ಅಥವಾ ಮೇಲೆ ಪಲ್ಲಿ ಅಥವಾ ಹಲ್ಲಿ ಅಂತ ಯಾವ ಅದಕ್ಕೆ ಎಲ್ಲ ವಸ್ತುಗಳನ್ನು ನಾವು ಮುಚ್ಚಿಡಬೇಕು. ಸೊ ಇಷ್ಟು ವಿಷಮ ಶೀತ ಜ್ವರ ಆಗತಕ್ಕಂತ ರೋಗಗಳು. ಸೊ ಇದೆಲ್ಲವೂ ಸಮೇತ ಸಾಂಕ್ರಾಮಿಕ ರೋಗಗಳು ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಇನ್ನೂ ಇದಾವೆ, ನೀವು ಹೇಳ್ದಂಗೆ HIV ಆಗಲಿ, ಡೆಂಗ್ಯೂ ಆಗಲಿ, ಚಿಕನ್ ಗುನ್ಯಾ ಆಗಲಿ. ಚಿಕನ್ ಗುನ್ಯಾ ಅಂತಂದ್ರೆ ಗೊತ್ತಿದೆ ನಿಮಗೆಲ್ಲ, ಏನಂದ್ರೆ ಕೈ ಇಲ್ಲಿರ್ತಕ್ಕಂತಹ ಮೂಳೆಗಳು, ಕಾಲಲ್ಲಿರ್ತಕ್ಕಂತಹ ಎಲ್ಲ ಮೂಳೆಗಳು ಅಂದ್ರೆ ಕೀಲು ಮೂಳೆಗಳು ಹಾಗೆ ಹಿಡ್ಕೊಳ್ತಾವ. ಫ್ಲೆಕ್ಷನ್ ಎಕ್ಸ್ಟೆನ್ಷನ್ ಆಗಕ್ ಬರಲ್ಲ, ಕೈಗಳನ್ನ ಕಾಲುಗಳನ್ನ ಫೋಲ್ಡಿಂಗ್ ಮಾಡಕ್ ಬರಲ್ಲ, ಅಷ್ಟು ಅದು ಕಾಯಿಲೆ ಅಂತಕ್ಕಂಥ ಚಿಕನ್ ಗುನ್ಯಾ. ಅದು ಹೇಗಪ್ಪ ಅಂತಂದ್ರೆ ನೀರು, ಕಲುಷಿತ ನೀರು, ಕಲುಷಿತ ಆಹಾರ. ಸೊ ಹೀಗೆ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥದ್ದು. ಇನ್ನೊಂದು ಇನ್ನೂ ಅಷ್ಟೇ, COVID-19 ಯಾವುದು ಕೊರೋನಾ ಅಂತಕ್ಕಂಥದ್ದು ಅಷ್ಟೇ. ಈ ನೆಗಡೆ ಅಷ್ಟೇ, ನೆಗಡೆ ಸಿಂಪಲ್ ಆಗಿ ಹೇಳ್ತೀವಿ ಸರ್, ಇದು ಸಣ್ಣ ಕಾಯಿಲೆ ಅಂತ ಹೇಳ್ತೀವಿ. ಸೊ ನೆಗಡೆ ಆಗಿರ್ತಕ್ಕಂತಹ ವ್ಯಕ್ತಿ ಅವನು ಸೀನೋದ್ರಿಂದ, ಕೆಮ್ಮೋದ್ರಿಂದ ಅಲ್ಲಿರ್ತಕ್ಕಂಥ ಎಷ್ಟೋ ಇವು ಸೂಕ್ಷ್ಮಾಣು ಜೀವಕೋಶ ಅವನಲ್ಲಿರ್ತಕ್ಕಂಥವು ಗಾಳಿಯಲ್ಲಿ ಕಾಣೋದಿಲ್ಲ, ಸ್ಪ್ರೆಡ್ ಆಗ್ತಾವ. ಆ ಗಾಳಿಯನ್ನ ನಾವು ಇನ್ನೊಬ್ರು ಸೇವಿಸಿದಾಗ ತಮ್ಮ ತಾವೇ ನೆಗಡೆ ಅಂತಕ್ಕಂಥದ್ದು. ನೀವು ನೋಡಿರ್ಬೋದು, ಒಂದು ಸಣ್ಣ ಸೂರ್ಯನ ಕಿರಣ ಬಿದ್ದಾಗ ನಾವು ಏನಾದ್ರು ಕಸ ಹೊಡಿತಾರೆ, ಎಷ್ಟು ಸೂಕ್ಷ್ಮಾಣು ಜೀವಕೋಶಗಳು ಇರ್ತಾವಲ್ಲಿ, ಕಣ್ಣಿಗೆ ಆಗ ಕಾಣುತ್ತೆ. ಈ ನೆರಳಲ್ಲಿ ಕಾಣ್ತಾ ಇಲ್ಲ, ಇಲ್ಲೆಲ್ಲ ಇದಾವೆ. ಅದನ್ನ ನಾವು ಸೂಕ್ಷ್ಮದರ್ಶಕದಿಂದ ಮಾತ್ರ ನಾವು ನೋಡ್ಬೋದು. ಸೊ ಇಷ್ಟು ಸಾಂಕ್ರಾಮಿಕ ರೋಗಗಳು ಯಾವ್ಯಾವ ಅಂತ ಗೊತ್ತಾಯ್ತಲ್ಲ. ಯಾವ್ಯಾವ ಸಾಂಕ್ರಾಮಿಕ ರೋಗಗಳು ಅಂತ ಕೇಳಿದ್ರೆ ಒಬ್ಬರಿಗೆ ಒಂದೆರಡು ಕ್ವಶನ್ ಕೇಳ್ತೀನಿ. ಒಬ್ರು ಯಾರಾದ್ರೂ ಹೇಳ್ಬೋದು, ಮಲೇರಿಯಾ ರೋಗ ಯಾವ ಒಂದು ಸೊಳ್ಳೆಯಿಂದ ಬರುತ್ತೆ ಗೊತ್ತಿರೋದು ನಿಂತ್ಕೊಂಡಿದ್ದೀವಿ, ಹೇಳಮ್ಮ. ಅನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ರೋಗ ಬರುತ್ತೆ. ಈ ಒಂದು ಮಲೇರಿಯಾ ರೋಗ ಯಾವ ತಿಂಗಳಿಂದ ಯಾವ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ? ಒಬ್ಬರು ನಿಂತ್ಕೊಂಡು ಹೇಳಿ, ಹೇಳಪ್ಪ ನೋಡಿ. ಮೇ ಇಂದ ಸೆಪ್ಟೆಂಬರ್ ತಿಂಗಳವರೆಗೂ ಕಂಡು ಬರುತ್ತೆ. ನೆಕ್ಸ್ಟ್ ಗೀತಾ, ಕಾಲರಾ ರೋಗ ಅಂತಕ್ಕಂಥದ್ದು ಯಾವ ಒಂದು ಕಾಯಿಲೆಯಿಂದ ರೋಗಾಣುವಿಂದ ಬರುತ್ತೆ? ವಿಬ್ರಿಯೋ ಕಾಲರಾ. ಹಾಗೆ ಅಕ್ಷರ ತಗೊಳ್ಳೋದು. ಕ್ಷಯ ಅಂತಕ್ಕಂಥದ್ದು ಫಿಲೋಸಿಸ್ ಅಂತಕ್ಕಂಥ ಒಂದು ರೋಗದಿಂದ. ಸೊ ಅರ್ಥ ಆಗಿದೆ ಪಡೆದಿದೆ ಸಾಂಕ್ರಾಮಿಕ ರೋಗ. ಪರ್ಫೆಕ್ಟ್ ಯಾರಿದ್ದೀರಾ? ರೆಡಿ? ಫಸ್ಟ್ ಒಂದು ಸುಮ್ಮನೆ ಎಷ್ಟು ಜನ ನಾನು ಮಾಡಿ ತೋರಿಸ್ತೀನಿ, ಆಮೇಲೆ ನೀವು ಮಾಡಿ. ಗೊತ್ತಾ? ಮಾಡ್ಬೇಕಂತ ತೋರಿಸ್ಬೇಕಾ? ಯಾರಿಗೂ ಉಸಿರು ಬಿಡ್ತಿಲ್ಲಲ್ಲ.
ಆನ್ ದ ಸ್ಪಾಟ್ ಅಲ್ಲೇ 16 ಕೌಂಟ್ ಮಾಡ್ತಕ್ಕಂಥದ್ದು. ಎಂಟ್ಕೊಂಡು ರೈಸ್ ಮಾಡೋದು, ಎಂಟ್ಕೊಂಡು ಆನ್ ದ ಸ್ಪಾಟ್ ಅಲ್ಲೇ ಸ್ಟೆಪ್. ರೆಡಿ ಫಾರ್ ಮೀ ಒನ್ಲಿ ಏರೋಬಿಕ್ಸ್ ಎಕ್ಸರ್ಸೈಸ್ ಕಂಟಿನ್ಯೂಸ್ಲಿ ಬಿಗಿನ್. 1 2 3 4 5 6 7 8. ಇದನ್ನೇ ನಾವು ಎಕ್ಸಾಮ್ ಆನ್ ದ ಸ್ಪಾಟ್ ಇರ್ತಕ್ಕಂಥದ್ದನ್ನ ಕೈಗಳನ್ನ 1 2 3 4 5 6 7 8 ಈ ತರ 16 ಕೌಂಟ್ ಮಾಡ್ಬೇಕು. ಮಾಡಕ್ಕಾಗುತ್ತಾ? ರೆಡಿ ಪ್ಲಸ್ ಸೌಂಡ್ ಫಾನ್. ಏರೋಬಿಕ್ ಪೊಸಿಷನ್. ಎಕ್ಸರ್ಸೈಸ್ ನಂಬರ್ 1 ಆನ್ ದ ಸ್ಪಾಟ್ ಸ್ಟೆಪ್. ಶುರು ಎಡಗಲಿಂದ ಶುರು ಸ್ಟಾರ್ಟ್. 1 2 3 4 5 6 7 8 ಕೈಗಳು 8 7 6 5 4 3 ರಿಪೀಟ್ ಅಗೇನ್. 1 2 3 4 5 6 7 8 8 7 6 5 4 3 plus 5. ಮಾಡ್ತಾರಲ್ಲ ಎರಡನೇ ಎಕ್ಸರ್ಸೈಸ್ ಎಡಗಲಿಂದ 1 2 3 4 5 6 7 8 8 7 6 5 4 3 plus 5. ಎಡಗಲ್ ಒಂದ್ಸರಿ ಬರ್ತದೆ 4 ಕೌಂಟಿಗೆ, ಬಲಗಲ್ ಒಂದ್ಸರಿ 4 ಕೌಂಟಿಗೆ ಬರೋದು. ಮಾಡ್ತಿರಲ್ಲ? ಕೈ ಬರಲ್ಲ ಅಂತಲ್ಲ, ಅಷ್ಟೇ ಮುಂದೆ ಮುಂದೆ ಸ್ಟಾರ್ಟ್. ಕೈ 1 2 3 4 ಇದನ್ನ ಮಾಡಿ. ಮಾಡ್ತೀರಾ? ರೆಡಿ? ಎರಡನೇ ಎಕ್ಸರ್ಸೈಸ್ ಶುರು ಸ್ಟಾರ್ಟ್. 1 2 3 4 5 6 7 8 8 7 6 5 3 plus 5. ಮುಂದೆ ರೆಡಿ? ಜೊತೆ ಮಾಡ್ತಿರಲ್ಲ? ಒಬ್ಬ ಮುಂದೆ ತಗೊಬೇಡ, ಎಲ್ಲ ಕವರ್ ಮಾಡಿ. 1 2 3 4 5 6 7 8 8 7 6 5 4 3 next 10 1 2 3 4 5 6 7 8 8 7 6 5 4 3 plus 5. Start. 1 2 3 4 5 6 7 8 ಈಗ 16 ಕೌಂಟ್ ಮಾಡ್ತಿರಲ್ಲ? ನನ್ನೊಟ್ಟಿಗೆ ಏರೋಬಿಕ್ ಎಕ್ಸರ್ಸೈಸ್ ನಂಬರ್ 3 ಪೊಸಿಷನ್ continuously begin. 1 2 3 4 5 6 7 8 8 7 6 5 4 3 plus 5. ಗೊತ್ತಲ್ಲ? ಕಾಲನ್ನ ಬಲದಲ್ಲಿ ಏನಿದೆ? 1 2 3 4 5 6 7 8 8 7 6 5 4 3 next 1 2 3 4 5 6 7 8 8 7 6 5 4 3 next 1 2 3 4 5 6 7 8 8 7 6 5 4 3 plus 5. Number 4 continuously begin. 1 2 3 4 5 6 7 Repeat again. 1 2 3 4 5 6 7 8 8 7 6 5 4 3. Repeat again. 1 2 3 4 5 6 7 8 8 7 6 5 4 3 plus 5. Bastala. 1 2 3 4 5 6 7 8 8 7 6 5 4 3 next 10 1 2 3 4 5 6 7 8 8 7 6 5 4 3 next 10 1 2 3 4 5 6 7 8 8 7 6 5 4 3 next 10 let's say 1 2 3 4 5 6 7 8 8
ನಿಮ್ಮ ದೇಹ ಎಡಿಟರ್ನ್ ಆಗಿ ಬಲಗಾಲನ್ನ ಮುಂದಕ್ಕೆ ಇಡಬೇಕು. 3 ಬಲಗಾಲಿಗೆ ಎಡಗಾಲನ್ನ ಕೂಡಿಸಿ. 4 ಮತ್ತೆ ವಾಪಸ್ ಹೆಂಗ್ ಬಂದಿದೆ ಹಂಗೆ ಹೋಗ್ಬೇಕು. 5 6 7 8 8 7 6 5 4 last 5 cut 1 2 3 4 5 6 7 8 8 7 6 5 4 3 next 8 1 2 3 4 5 6 7 8 8 7 6 4 next 10 1 2 3 4 5 6 7 8 8 7 6 5 4 3 next 10 double 1 2 3 4 5 6 7 8 8 7 6 5 4 3 next 10 1 2 3 4 5 6 7 8